ಕೂತ್ಕೊಳ್ಳಮ್ಮ ಬುಲೆ. ನಾವು ವೀಲ್ ಅಲೈನ್ಮೆಂಟ್ ಮಾಡಿಸುವ ಜಾಗ ಬಂತು. ಇದೇ ಎಡಗಡೆ ಇಲ್ಲೊಂದು ಕಾರ್ ಕಾಣ್ತಾ ಇದೆ ನೋಡಿ, ಇದೇ ಕಾರು. ಮಾಡ್ತಾ ಇರೋದು ಇದು ಸ್ನೇಹಿತರೆ, ನೋಡ್ಬೋದು ನೀವು. ನಾನು ಕಡಿಮೆ ಅಂದ್ರೆ ಒಂದು 3-4 ಇಯರ್ಸಿಂದ ಇದೇ ವೀಲ್ ಅಲೈನ್ಮೆಂಟ್ ಹೆಸರು ನೋಡಿ, ರಾಯಲ್ ವೀಲ್ ಅಲೈನ್ಮೆಂಟು. ಇಲ್ಲೇ ನಾನು ವೀಲ್ ಅಲೈನ್ಮೆಂಟು, ಬ್ಯಾಲೆನ್ಸಿಂಗು ಪ್ರತಿಯೊಂದು ಇಲ್ಲೇ ಮಾಡಿಸೋದು. ಅವರೆಲ್ಲ ಎಲ್ಲೋ ಹೋಗಿದ್ದಾರೆ, ಬಟ್ ಅವ್ರು ಹುಡುಗರಿದ್ದಾರೆ. ಇದೆ ಈಗ ಸದ್ಯಕ್ಕೆ ಟೈರ್ ಬಿಚ್ತಾವ್ರೆ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ. ಟೈರ್ ಬಿಚ್ಚಾದ್ಮೇಲೆ ಅಲ್ಲಿ ಒಳಗಡೆ ಹಾಕೊಂಡು ತಿರುಗಿಸ್ತಾರೆ, ಅಲ್ಲಿ ತೋರಿಸ್ತೀನಿ. ಸ್ನೇಹಿತರೆ, ಇವ್ರ ಮಖ ತೋರಿಸ್ಬಾರ್ದಂತೆ. ಅಣ್ಣ ನನ್ನ ಮಖ ಮಾತ್ರ ತೋರಿಸ್ಬಾರ್ದ ಕಾರಣ ಅಂತಾನೆ, ಅದಕ್ಕೆ ಅವ್ನ ಮಖ ತೋರಿಸ್ತಾನೆ ಇಲ್ಲ. ಅವ್ನು ಯಾವಾಗ ತೋರಿಸೋಣ ನನ್ನ ಮಖನೂ ಅಂತಾನೆ ಅವಾಗ ತೋರಿಸ್ತೀನಿ. ಅವ್ನ ಫೇಸ್ನ ಪಾಪ ನಾಚ್ಕಂತ ಅವ್ನು ಸಿಕ್ಕಾಬಿಟ್ಟೆ. ಬರಪ್ಪ ಎತ್ಕೊಂಡು ಹೋಗಪ್ಪ. ನೀನು ನಾಚ್ಕೊಳ್ಳಲ್ಲ ಅಲ್ವ ಮಗ? ಇವನು ನಾಚ್ಕೊತಾನಂತೆ, ತೋರಿಸಿಲ್ಲ ಬಿಡು. ಹೆಂಗರು ನೀವು ನೋಡ್ರಿ, ಹಿಂದಿಂದೇನೆ ಬಗ್ಗಿಸ್ಕೊಂಡು ಹೋಗ್ತಾನೆ, ತಲೆ ತಗ್ಗಿಸ್ಕೊತಾನೆ. ಹಂಗೆ ಮಗ ಪಂಚರ್ ಚೆಕ್ ಮಾಡ್ಬಿಡು ಸ್ವಲ್ಪ ಟೈರ್ಗಳದ್ದು 4. ನೋಡಿ ಏರ್ ಚೆಕ್ ಮಾಡ್ತಾ ಇದಾರೆ. ಹಾಕಿದ್ರು ಬ್ಯಾಲೆನ್ಸಿಂಗಿಗೆ. ಆನ್ ಮಾಡ್ಲಾ? ಓಕೆ, ಇದಾ ಯಾವುದೋ ಸ್ವಿಚ್ಚು? ಇದಾ? ಏನ್ ಹಿಂಗ್ ಸುತ್ತೈತೆ ಗುರು? ಹಂಗ ಮಗ ಒಂದ್ಸಲಿ ನೀಟಾಗಿ ಚೆಕ್ ಮಾಡ್ಬಿಡಮ್ಮ. ಹಂಗೆ ಪಂಚರ್ ಆಗಿದ್ರೆ ಎಲ್ಲಾದ್ರೂ ಮಳೆ ಗಿಳೆ ಹೊಡೆದಿದ್ರೆ ಸ್ನೇಹಿತರೆ, ಹೊಸದು ಬಂದಿರೋದು ಈಗ ಟೈರ್ಗಳು ಹಾಕೋಕ್ಕೆ ಮಿಷಿನ್ಸು. ಟೈರು ಮತ್ತು ಟ್ಯೂಬ್ ಹಾಕಿಸ್ಬೇಕಂದ್ರೆ ನೋಡಿ ಇದೇ ಥರದ ಮಿಷಿನಲ್ಲಿ. ಇದು ಒಳ್ಳೆ ನಮ್ಮ ಕಾರ್ ಥರ ಐತೆ ಗುರು. ಕ್ಲಚ್ಚು, ಬ್ರೇಕು, ಎಕ್ಸಿಲೀಟ್ರು. ಏನು ಮಗ ಇದು? ಓ ಐಸಾ, ಅಚ್ಚಾ. ಮಧ್ಯ ಸೆಂಟ್ರು. ವಾವ್, ನೋಡಿ ಸೆಂಟ್ರದು ಬಟನ್ ಪ್ರೆಸ್ ಮಾಡಿದ್ರೆ ಈ ಥರ. ಆ ಕಡೆ ಲಾಸ್ಟು ಏನಾಯ್ತು? ಓ ಟೈರ್ದು. ಓಕೆ ಸ್ನೇಹಿತರೆ, ಮೊದಲು ಜಮಾನದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ರಾಡ್ಗಳು ಹಾಕ್ಬಿಟ್ಟು ವೀಲ್ಗೆ ಎಳಿತಾ ಇರೋರು ಟೈರ್ನ. ಬಟ್ ಇವಾಗ ಹಂಗಿಲ್ಲ. ನಮ್ಮ ಟೈರ್ ತಿರ್ಗ್ತಾ ಇದೆ. ಇಲ್ಲಿ ನೋಡಿ, ಎಲ್ಲಿ ಬೆಂಡ್ ಇಲ್ಲೇ ತಾನೇ ಗೊತ್ತಾಗೋದು. ನೋಡಿ ಸ್ನೇಹಿತರೆ, ಎಲ್ಲಿ ಅದನ್ನೇನಂತೀವಿ ಮಗ ಇದು ನೋಡ್ಯಾಕ ಇದನ್ನ ಪಿನ್ನು? ನೆಟ್ಸು, ವೈಟ್ಸು. ನೋಡಿ, ಈ ಜಾಗದಲ್ಲಿ ಹಾಕ್ಬೇಕು ಅಂತ ತೋರಿಸ್ತಾ ಇದೆ ನೋಡಿ ಬಟನು. ಈಗ ಅದೇ ಜಾಗದಲ್ಲಿ ನಮ್ಮ ಹುಡುಗ ಹೊಡಿತಾನೆ. ನೀನು ತೋರಿಸಲ್ಲ ಬಿಡಮ್ಮ, ನಿನ್ನ ಮಕ್ಕ ತೋರಿಸಲ್ಲ ಇರ. ನೋಡಿ ಇದೇ ಜಾಗದಲ್ಲಿ ತಿರ್ಗ್ಬಿಡ್ತು ನೋಡಿ. ಇವಾಗ ತಿರ್ಗಾ ಇನ್ನೊಂದ್ಸಲಿ ತೋರಿಸುತ್ತೆ ಯಾವ ಜಾಗದಲ್ಲಿ ಬ್ಯಾಲೆನ್ಸಿಂಗ್ ಹೆಚ್ಚು ಕಡಿಮೆ ಬಂತು ನೋಡಿ. ಹೌದಾ? ಈಗ ಪರ್ಫೆಕ್ಟ್ ಆಯ್ತಾ? ಓಕೆ. ಮಗ ಹಿಂದೆ ಮುಂದೆ ಮಾಡು, ಹಿಂದೆ ಮುಂದೆ. ಸೇಮ್ ಇವಾಗ ಒಂದು ಟೈರ್ ಮಾಡೋದ್ನಲ್ಲ ಸ್ನೇಹಿತರೆ, ಸೇಮ್ ಅದೇ ಥರ 4 ಟೈರ್ನ ಬ್ಯಾಲೆನ್ಸಿಂಗ್ ಮಾಡ್ತಾನೆ. ಆಮೇಲೆ ಬ್ಯಾಲೆನ್ಸಿಂಗ್ ಆದಮೇಲೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದ್ರ ಒಳಗಡೆ ನಿಲ್ಲಿಸಿ ನೆಟ್ಟ ಅಲೈನ್ಮೆಂಟ್, ಇಲ್ಲೇ ಅಲೈನ್ಮೆಂಟ್ ಇದು ನಿಲ್ಲಿಸಿ ಒಳಗಡೆ ಕೆಳಗಡೆ ಇಳಿದು ಹೋಗಿ ನೋಡಿ, ಈ ಕಡೆ ಮೆಟ್ಲಿಂದ ಇಲ್ಲಿ ಬಂದು ಒಳಗಡೆ ಎಲ್ಲರೂ ಲೂಸ್ಗಳಾಗಿದ್ರೆ ಎಲ್ಲ ಟೈಟ್ ಮಾಡ್ತಾರೆ. ಇದು ಅಷ್ಟೇ, ಇದು ನೋಡಿ ಹೆಂಗಿದೆ.
ವಾವ್, ನೋಡು ಗುರು, ಇದೊಂಥರ ಹೆಂಗೈತೆ ನೋಡಿ. ನಮ್ಗೇನು ಇಲ್ಲಿ ಮಾರ್ಮಲಾಗಿ ಏನು ಇಟ್ಕೊಂಡಲ್ಲ, ಬಟ್ ಇಲ್ಲಿ ನೋಡಿ, ಇಲ್ಲಿ ಏನ ಮಗ ಇಲ್ಲ. ಹಾಂ ಸ್ನೇಹಿತರೆ ನೋಡಿ, ಇಲ್ಲಿ ತೋರಿಸ್ದಂಗೆ ಸೇಮ್ ಈ ಜಾಗದಲ್ಲಿ ಹೊಡೆದ ನೋಡಿ ನಮ್ಮ ಹುಡುಗ. ಈಗ ಮತ್ತೆ ರೌಂಡಾಗಿ ಅದು ತೋರಿಸುತ್ತೆ ಕರೆಕ್ಟ್ ಆಗಿದ್ರೆ. ಹಾಂ ಕರೆಕ್ಟ್ ಆಗಿದೆ ಅನ್ನತ್ತೆ. ಅವಾಗ ಕಳೆದು ಬಿಸಾಕ್ತಾ ಇರೋದು ಅಷ್ಟೇ. ಟೈರ್ನ ನೋಡಿ ಸುತ್ತಾ ಇದೆ, ಇಲ್ಲೂ ಸುತ್ತಾ ಇದೆ. ಆಯ್ತಾ ಮಗ, ಪರ್ಫೆಕ್ಟಾ? ಇನ್ನ ಇಲ್ವಾ? ಓ, ಇನ್ನೂ ಒಂದು ಕಡೆ ಕೇಳ್ತಾ ಇದೆ, ಇನ್ನೊಂದು ಕಡೆ ಹೊಡೀರಿ ಅಂತ. ಈ ಅಲೈನ್ಮೆಂಟ್ನ ಮಾಲೀಕರು ಇವರೇ. ಆಯ್ ಏನಣ್ಣ, ಭಾನುವಾರ ಎತ್ತಾಗ ಹೋಗ್ಲಿಲ್ವಾ? ಮೆಟ್ತಾವ್ರೆ ಸ್ನೇಹಿತರೆ, ಎಲ್ಲ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾವ್ರೆ. ಯಾಕಂದ್ರೆ ಯಾವತ್ತೂ ನಾನು ಲಾಕ್ ಶುರು ಮಾಡಿರಲಿಲ್ಲ, ಇವಾಗ ತಾನೆ ಇವರೇ ನೋಡಿ. ನಾನು ಕಡಿಮೆ ಅಂದ್ರೆ ಒಂದು 3 ಇಯರ್ಸಿಂದ ಸದ್ಯಕ್ಕೆ ಇಲ್ಲಿ ಬರ್ತಾ ಇದ್ದೀನಿ ಅಲ್ವಣ್ಣ? ಆಯ್ತಾ, ಒಂದು 3 ವರ್ಷದಿಂದ ಬರ್ತಾ ಇದ್ದೀನಿ ಹೆಚ್ಚು ಕಡಿಮೆ. ಇವರೇ ಮಗ. ಟೈರ್ ಇದು ಮುಂದೆ ಇದೆ ತಾನೆ ಮೊದಲು? ಸ್ನೇಹಿತರೆ, ನೀವು ಒಬ್ಸರ್ವ್ ಮಾಡ್ಬೋದು, ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕಾದ್ರೆ ಟೈರ್ಗಳನ್ನ ಯಾವತ್ತೂ ಅಷ್ಟೇ ಹಿಂದೆ ಮುಂದೆ ಮಾಡಿಸಿ. ನೋಡಿ, ಅವಾಗಲೇ ಇದ್ದ ಟೈರ್ ಇದು ಅಲ್ಲಿ ನೋಡಿ ಟೈಟ್ ಮಾಡಿದ್ರೆ ಅಲ್ಲಿಗೆ ಹೋಯ್ತು. ಮುಂದೆ ಇದ್ದ ಟೈರು ಹಿಂದಕ್ಕೆ ಬಂತು. ಯಾಕಂದರೆ ಟೈರ್ ಸಮೇಬೇಕಾದ್ರೆ 4 ಟೈರು ಈಕ್ವಲಾಗಿ ಸಮೇತವೆ ಅಲ್ವ ಮಗ? ಅದಕ್ಕೋಸ್ಕರ ಅಷ್ಟೇ ಹಿಂದೆ ಮುಂದೆ ಮಾಡಿಸ್ಬೇಕು ಅಂತ ಅನ್ನೋದು. ಇಲ್ಲ ಅಂತಂದರೆ ಟೈರು ಒಂದೇ ಕಡೆ ತಿಂದ್ಬಿಡುತ್ತೆ. ಸ್ನೇಹಿತರೆ, ವೀಲು ಬ್ಯಾಲೆನ್ಸಿಂಗ್ ಎಲ್ಲ ಆಯಿತು. ಈಗ ಸದ್ಯಕ್ಕೆ ಅಲೈನ್ಮೆಂಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಈ ಟೈರ್ ಬಂದು ಕರೆಕ್ಟಾಗಿ ಆ ಪ್ಲೇಟ್ ಒಳಗಡೆ ಕೂರಿಸಿದ್ದಾರೆ. ಮತ್ತು ಈ ಟೈರ್ ಬಂದು ಕೂರಿಸಿದ್ದಾರೆ. ಒಬ್ಬ ಹುಡುಗ ಕೆಳಗಡೆ ಇಳಿದವನೇ, ಅವ್ನ ಮಕಾನೇ ತೋರಿಸ್ಬಾರ್ದಂತೆ ಪಾಪ, ಅದಕ್ಕೆ ನಾನು ಇದೆಲ್ಲ ಅಪ್ಪಿ ಲೂಸ್ ಗೀಸ್ ಆಗಿದ್ರೆ ಲೈಟಾಗಿ ಟೈಟ್ ಮಾಡ್ತಿರೋದಣ್ಣ? ಹೌದು. ಇದು ವೀಲ್ ಎಲಿಮೆಂಟು ತಪ್ಪಾಗಿರುತ್ತೆ, ಹಳ್ಳ ಗುಂಡಲ್ಲಿ ಬಿಟ್ಟು ಅದನ್ನ ಸರ್ ಮಾಡೋದು. ಆಮೇಲೆ ಸಸ್ಪೆಷನ್ ಬೋಲ್ಟು ಇದನ್ನೆಲ್ಲಾನು ಚೆಕ್ ಮಾಡ್ತೀವಿ. ಓಕೆ. ಬೇರೆ ಏನಾರು ಸಸ್ಪೆಷನ್ ಇಶ್ಯೂ ಇದ್ರೆ ಚೆಕ್ ಮಾಡಿ ಹೇಳ್ತೀವಿ ನಾವೇ. ಓಕೆ, ಐ ಸಿ. ಸ್ನೇಹಿತರೆ, ನಮ್ಮ ಗಾಡಿ ಕೆಳಗಡೆ ನೋಡ್ಬೋದು, 1 ವರ್ಷದ ಗಾಡಿ. ಸುಮಾರು ಕಲ್ಗಳು ಹೊಡೆದಿದ್ದಾವೆ ಮಾತ್ರ. ಯಾಕಂದರೆ ಇದು ಸ್ವಿಫ್ಟ್ ಆಗಿರೋದ್ರಿಂದ ಹೈಟು ಸಿಕ್ಕಾಪಟ್ಟೆ ಕಡಿಮೆ ಈ ಗಾಡಿದು. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಕಡೆ ಏಟ್ ತಿನ್ನುತ್ತೆ. ಒಟ್ಟಲ್ಲಿ ಸೈಲೆನ್ಸರ್ಗೆ ಮಾತ್ರ ಎಲ್ಲೂ ಕಲ್ಲು ನೆಟ್ ಬಿದ್ದಿಲ್ಲ. ನೋಡ್ಬೋದು ನೀವು, ನಮ್ಮ ಗಾಡಿ ಇಂಜಿನ್ನು ಕಾಣ್ತಾ ಇದೆಯಾ? ಇದಂತೂ ಆಲ್ರೆಡಿ ಉಜ್ಜೋಗ್ಬಿಟ್ಟಿದೆ ಇದು ನೋಡಿ. ಇಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಕಾಮನ್. ಇದೇನು ಭಯ್ಯ, ಇದು ಏನು ಸ್ಕೇಲ? ಏನಿದು? ಗೇಜು. ಓಕೆ. ಹಾಂ. ಇದಾಗಿದೆಯೋ ತಪ್ಪಿದೆಯೋ ಅಂತ ಚೆಕ್ ಮಾಡ್ತೀವಿ. ಸ್ಟೋ, ಕ್ಯಾಮರಾ, ಕ್ಯಾಸ್ಟರು ಎಲ್ಲ ಅಡ್ಜಸ್ಟ್ಮೆಂಟ್ ಬರುತ್ತೆ. ಹಂಗಾಗಿ ಎಲ್ಲ ಚೆಕ್ ಮಾಡಿ ಯಾವ ರೀತಿ ಇದು ಪ್ರೊಸೆಸ್ ಇದೆ ಆ ಥರ ಮಾಡ್ತೀವಿ. ಓಕೆ. ಸ್ನೇಹಿತರೆ, ವೀಲು ಅಲೈನ್ಮೆಂಟ್ ಆಯಿತು. ಒಂದು ರೌಂಡು ಟೆಸ್ಟ್ ಮಾಡ್ತಾರೆ ಇವಾಗ ನಮ್ಮ ಅಲೈನ್ಮೆಂಟ್ ಮಾಡೋರು. ಒಂದು ರೌಂಡ್ ಹೋಗಿ ಬರ್ತಾರೆ.
ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಕರೆಕ್ಟಾಗಿ ಅಂತಂದರೆ ಏನು ಕೈ ಹಾಕಕ್ಕೆ ಹೋಗಲ್ಲ, ಇಲ್ಲ ಅಂತಂದರೆ ಇನ್ನೊಂದ್ಸಲಿ ಕೆಳಗಡೆ ಇಳಿದು ಇನ್ನೊಂದ್ಸಲಿ ಚೆಕ್ ಮಾಡ್ತಾರೆ. ಊಟ ಮಾಡ್ದೆ ಮಗ? ಮಧ್ಯಾಹ್ನ 1:15 ಬೇರೆ ಟೈಮು. 2 ಗಂಟೆ. ಜಾಸ್ತಿ 1-2 ಮಂತ್ಸ್ ಆಯ್ತು ಅಷ್ಟೇ ಮಗ. ಟೆಸ್ಟ್ಗೆ ಹೋಗಿದ್ರು, ಟೆಸ್ಟ್ಗೆ ಹೋಗಿದ್ದು ಬಂದರು. ಏನೋ ರೇಸಲ್ಲಿ ನಾನೆಲ್ಲೋ ಇಳಿತಾ ಇದ್ದೀರೇನೋ ಅನ್ಕೊಂಡೆ. ಇನ್ನೊಂದೇನೋ ಡೌಟ್ ಇರಬೇಕು ಅನ್ಸುತ್ತೆ, ಅದಕ್ಕೆ ಮತ್ತೆ ಪ್ಲೇಟ್ ಮೇಲೆ ನಿಲ್ಲಿಸ್ತಾ ಇದ್ದಾರೆ. ಹಂಗೆ ಒಳಗೆ ಎದ್ದು ಬಿಸಾಕಿ. ಇದೆಲ್ಲ ಗೊತ್ತಲ್ಲ ನಿಮಗೆ, ರಿಮ್ಗಳು ಬೇರೆ ಬೇರೆ ಗಾಡಿವು ಹಳೆವು. ಬೇಕಾದರೆ ನಮ್ಮ ಭಯ್ಯ ಕಡಿಮೆ ರೇಟ್ಗೆ ಕೊಡ್ತಾರೆ. ನೀವು ಬೇಕಾದರೆ ಬಂದು ಹೆಚ್ಚು ಕಡಿಮೆ ಮಾತಾಡಿ ರಿಮ್ಗಳನ್ನ ಕಡಿಮೆ ರೇಟಿಗೆ ತಗೊಳಂಗಿದ್ರೆ ತಗೋಬೋದು. ಯಾಕಂದರೆ ಎಷ್ಟೋ ಜನ ಹೊಸ ರಿಮ್ ತಗೋಬೇಕಾದ್ರೆ ತುಂಬಾ ಕಾಸ್ಟ್ ಜಾಸ್ತಿ ಇವೆಲ್ಲ ರೇಟು ರಿಮ್ಮು. ಬೇಕಾದ್ರೆ ನೀವು ಕಡಿಮೆ ರೇಟ್ಗೆ ತೊಗೊಂಡು ನಿಮ್ಮ ಗಾಡಿ ಯಾವುದು ಬೇಕಾದ್ರೆ ತೊಗೊಂಡು ಹೋಗ್ಬೋದು. ನಿಮ್ಗೆ ಇಷ್ಟ ಆದರೆ ತಗೋಬೋದು, ಇಲ್ಲ ಅಂದರೆ ಬಿಡ್ಬೋದು, ಹಿಂಸೆ ಏನಿಲ್ಲ. ಒಂದು ಹೇಳ್ಬೇಕಿತ್ತು ಹೇಳಿದೆ ಅಷ್ಟೇ. ಸೊ ಇದು ಕೂಡ ಅಷ್ಟೇ, ಟೈರ್ಗಳು ನೋಡಿ ಎಷ್ಟು ಥರ ಟೈರ್ ಇವೆ, ಯಾವ್ಯಾವ ಇಕ್ಕವ್ರೆ. ಸೆಕೆಂಡ್ಸ್ಗೆ ಕೊಡ್ತಾರೆ. ಬೇಕಾದರೆ ಎಮರ್ಜೆನ್ಸಿ ಹಾಕ್ಸಬೇಕು ಅನ್ನೋರು ಬಂದು ಇಲ್ಲಿ ಟೈರ್ಗಳನ್ನ ನೋಡಿ ಬೇಕಾದ್ರೆ ಒಂದು ಕಡಿಮೆ ರೇಟಿಗೆ ತಗೊಂಡು ಹೋಗ್ಬೋದು. ಸ್ನೇಹಿತರೆ, ಸದ್ಯಕ್ಕೆ ವೀಲ್ ಅಲೈನ್ಮೆಂಟ್ ಆಯಿತು. ಈ ವೀಲ್ ಅಲೈನ್ಮೆಂಟ್ನ ಮಾಲೀಕರು ಇವರೇ. ವೀಲ್ ಅಲೈನ್ಮೆಂಟು ವಿತ್ ಬ್ಯಾಲೆನ್ಸಿಂಗು 2ರಿಂದ ಸೆಡಾನ್ ಕಾರ್ಗೆ 500 ರುಪೀಸು. ಎಲ್ಲ ಗಾಡಿ ಇನೋವಾ ಕ್ರಿಸ್ಟಾಗೂ ಅಷ್ಟೇ, ಅದಕ್ಕೆ ರೇಟ್ ಏನಾದ್ರು ಹೆಚ್ಚು ಕಡಿಮೆ ಇದೆಯಾ? ಸಪ್ರೇಟ್ ಇರುತ್ತೆ. ಮ್ಯಾಕ್ ವೀಲು ಮತ್ತು ದೊಡ್ಡ ಗಾಡಿಗಳು ಟಿಗೆಲ್ಲ ಸಪ್ರೇಟ್ ಇರುತ್ತೆ. ಬೇಕಾದ್ರೆ ಬಂದು ನೀವು ನೋಡ್ಬೋದು. ಈ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಸೆಡಾನ್ ಕಾರ್ಗೆ ಬಂದು ವೀಲ್ ಅಲೈನ್ಮೆಂಟು ಬ್ಯಾಲೆನ್ಸಿಂದ 500 ರೂಪಾಯಿ. ಅಕಸ್ಮಾತ್ ಏನಾದರೂ ನಾವು ಇದಕ್ಕೆ ಮ್ಯಾಕ್ ವೀಲ್ಗಳು ಹಾಕ್ಸ್ಕೊಂಡಿದ್ರೆ ಅದಕ್ಕೆ ಎಷ್ಟು ಹಣ? 850 ರುಪೀಸ್ ಆಗುತ್ತೆ. ನೀವೆಲ್ಲಾದರೂ ಬೇರೆ ಕಡೆ ಇಲ್ಲ ಕಾಸ್ಟ್ ಜಾಸ್ತಿ ಅದು ಇದು ಅಂತಂದರೆ ಬೇಕಾದ್ರೆ ಬಂದು ಇಲ್ಲಿ ಮಾಡಿಸ್ಕೊಬಂದು ಲೊಕೇಶನ್ ಹಾಕಿರ್ತೀನಿ. ಇನ್ಕ್ಲೂಡಿಂಗ್ ವೆಯ್ಟ್ಸ್ ಜೊತೆ. ಅರ್ಥ ಆಯ್ತಲ್ವಾ? ಓಕೆ, ನಮ್ಮ ಕೆಲಸ ಸದ್ಯಕ್ಕೆ ಮುಗೀತು. ಗಾಡಿ ರೆಡಿ ಮಾಡಿದ್ದಾರೆ. ಈಗೇನಿದ್ರು ನಾವು ಹೋಗೋ ಸಮಯ. ಅಷ್ಟು ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ಇಲ್ಲಿ ಅಪೋಸಿಟಲ್ಲಿ ಒಂದು ಪಂಚವತಿ ಅಂತ ಒಂದು ಹೋಟೆಲ್ ಇದೆ ನೋಡಿ. ಈ ಹೋಟೆಲ್ ಅಪೋಸಿಟಲ್ಲೇ ಇರೋದು. ಲೊಕೇಶನ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಓಕೆ, ಬಾಯ್. ಅಂತೂ ಇಂತೂ ಫೈನಲ್ಲಿ ಇವತ್ತು ಬಂದಿದ್ದ ಕೆಲಸಗಳಿರೋ ಕೆಲಸ ಪ್ರತಿಯೊಂದು ಮುಗೀತು. ಏನಪ್ಪ ಅಂದರೆ ಆಯಿಲ್ ಚೇಂಜ್ ಮಾಡಿಸ್ದೆ, ಮತ್ತು ಬ್ಯಾಲೆನ್ಸಿಂಗು ಅಲೈನ್ಮೆಂಟು ಎಲ್ಲ ಮಾಡಿಸಿ ಆಯಿತು. ಈಗ ಮನೆ ಕಡೆ ಹೋಗೋ ಸಮಯ. ಎಲ್ಲೂ ಹೋಗಲ್ಲ ಇವತ್ತು, ಕ್ರಿಕೆಟ್ ಆಡೋಕ್ಕೆ ಎಲ್ಲೂ ಹೋಗಲ್ಲ. ಸೊ ಇವತ್ತು ಇದನ್ನ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಗೊತ್ತಲ್ಲ, ನಮ್ಮ ಚಾನಲ್ನ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಸಿ ಯು. ಬಾಯ್.